ಎಲ್ರಿಗೂ ನಮಸ್ಕಾರ. ಶ್ರೀ ಕನ್ನಡ ಪಾಠಶಾಲೆ ಮಕ್ಕಳು ತರಲೆ ಮಾಡಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ನಗ್ಬಿಟ್ಟು ಅವರನ್ನು ಪ್ರೋತ್ಸಾಹಿಸಿ. ಒಳಗಿಂದ ಉಸಿರು ತಗೊಂಡು ಹೊರಗೆ ಬಿಟ್ಟು ಬಿಡಿ ಅಂತ ಹೊರಗೆ ಬಿಡ್ತಾ ಹಲೋ, ಒಳಗಿಂದ ಉಸಿರು ತಗೊಂಡು ಹೊರಬಿದ್ದು ಅಂದಿದ್ದು ಮನೆ ಒಳಗಿಂದ ತಂದು ಹೊರಬಿದ್ದು ಅಂದಿದ್ದಲ್ಲ. ನೋಡಿದಿಲ್ವಾ, ಕಟ್ಟಿಂಗ್ ಟ್ರಿಮ್ಮಿಂಗ್ ಮಾಡಿ ಇನ್ನು 10 ವರ್ಷ ಯಾಕಾಗಿ ಕಾಣಿಸ್ತಾ ಇದ್ದೀನಿ. ಹೌದಾ? ಒಂದು ಹೊಲಿಸಿ ಬಿದ್ದಿದ್ದೆ, ಈಗ ಹೊತ್ತಿದ್ದು ಪಾಪು ತರ ಕಾಣಿಸ್ತಾ ಇದೆ. ಇದ್ಯಾಕಮ್ಮ ಊಟದಲ್ಲಿ ಕಾಯಿನ್ ಹಾಕಿದ್ಯಾ? ನೀನೇ ಹೇಳಿದೆಯಲ್ಲೋ ಸಾಂಬಾರಲ್ಲಿ ಚೇಂಜ್ ಇರಲಿ ಅಂತ. ರೋಡ್ ಮಾಡಿ ಹಸದ ಬಗ್ಗೆ ಅಲ್ಲ, ಹೇಗೆ ಕತ್ಯ ಹಗ್ಗದಲ್ಲಿ. ಕನ್ಯಾ, ಏನೇ ಕನ್ಯಾ ಇಷ್ಟೊಂದು ಮಾಡಿಸ್ಕೊಂಡಿದೆ? ಹೌದು. ಇತ್ತೀಚೆಗೆ ಏನ್ ತಿಂತಾ ಇದೀಯಾ? ಅಯ್ಯಯ್ಯೋ, ಎಲ್ಲರೂ ಬರೀ ಫಿಲ್ಟರ್. ಯಾಕೋ ಮಗ, ಏನಾಯ್ತು? ಮೊದಲು ನೀರು ಕ್ಲೀನ್ ಮಾಡೋಕೆ ಫಿಲ್ಟರ್ ಇತ್ತು, ಇವಾಗ ಹುಡುಗಿರ ಮುಖ ಕ್ಲೀನ್ ಮಾಡೋಕೆ ಫಿಲ್ಟರ್ ಬಂದಿದೆ. ಅಯ್ಯೋ, ಅಲ್ಲ ಸಮರ್, ತುಂಬ ಉದುರುತ್ತಿದೆಯಲ್ಲ, ಏನು ಮಾಡೋದು? ಪೊರ್ಗಿನ ಕಟ್ ಬೋರ್ಡ್ಸು. ಮನುಷ್ಯನಿಗೆ ಎಲ್ಲರಿಗೂ ಬೇರೆ ಬೇರೆ ಬ್ಲಡ್ ಇರುತ್ತಲ್ಲ, ಯಾಕೆ? ಒಂದೇ ಥರ ಇದ್ರೆ ಸೊಳ್ಳೆಗೆ ಬೋರ್ ಹೊಡಿತದೆ ಅಂತ. ಪುಟ್ಟ, ಎಕ್ಸಾಮ್ ಹೆಂಗ್ ಬರ್ದೆ? ಸ್ಕೂಲಿಗೆ ಹೋಗಲಿಲ್ಲ, ಪಾಠವನ್ನು ಕೇಳಲಿಲ್ಲ, ಓದಿದೆ ಬರೆಯದೆ ಪರೀಕ್ಷೆ ಹಾಲಿಗೆ ಹೋದನಲ್ಲ, ಪ್ರಶ್ನೆಯ ಪತ್ರಿಕೆ ನೋಡಿದರೆ ಏನು ಹೊಳೆಲಿಲ್ಲ, ಒಂದಕ್ಕೂ ಉತ್ತರ ತಿಳಿಲಿಲ್ಲ. ಮೋಯ್ 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 ಮೋಯ್. ಅಣ್ಣ, ಎದುರು ಮನೆ ಹುಡುಗಿ ನೋಡಿದ್ರೆ ಲವ್ವೇ ಆಗೋಯ್ತದೆ. ತೆಗ್ದೊಂದು ಬಿಟ್ಟಂದ್ರೆ ಲವ್ವೇ ಆಗೋಯ್ತದೆ. ಹಲೋ ಹಲೋ, ಜಯನಗರ ಪೊಲೀಸ್ ಸ್ಟೇಷನ್ ಆಯ್ತು. ಹೌದು ಸರ್ಕಲಲ್ಲಿ CC ಕ್ಯಾಮ್ರಾ ಹುಡುಕಾಯ್ತಾ ಇದೆಯಾ? ಹೌದು. ಹಾಗಾದ್ರೆ ಪಾನಿಪುರಿ ಅಂಗಡಿ ಓಪನ್ ಆಯ್ತಾ ಅಂತ ಹೇಳ್ತೀರಾ? ಇಡ್ಲಿ ಫೋನು. ಏನೋ ಶ್ರೀ, ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿಲ್ವೇ? ಕೊಟ್ಟವ್ರೆ. ಮತ್ತೆ ಮಾಡ್ತಾನೆ ಕೂತಿದ್ಯಾ? ಯಾರ ಮನೆಯಲ್ಲಿ ಮಾಡಬೇಕು ಅಂತ ಹೇಳುವ ಅವರು
20 ರೂಪಾಯಿ 20 ಲಕ್ಷ ಬಸ್ಸಲ್ಲಿ ಹೋಗ್ಬಿಟ್ಟು ಧೂಳಿ ಏನು ಬಿರುಗಾಳಿ ಏರಿಸಿ. ಸಿಟಿ ಹೊರಗಿ ಸಿಂಗಾರಿ, ಹಳ್ಳಿ ಹೊರಗಿ ಬಂಗಾರಿ, ನನ್ನ ಹೊರಗಿ ದೊಡ್ಡ ಬಜಾರಿ. ಏ ದೈವಿಕ್, ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀಯಾ ಗೊತ್ತಾ ನೀನು? ಜಸ್ಟ್ ಪಾಸ್. ನಾಚಿಕೆ ಆಗೋಲ್ವಾ ಅಷ್ಟು ಕಮ್ಮಿ ಮಾರ್ಕ್ಸ್ ತಗೊಳಕ್ಕೆ? ಮೇಡಮ್, ನೀವು ಮೈಗೆ ಹಾಕೋ ಸೋಪ್ಗೆ ಎಷ್ಟು ಮೇಡಮ್? ಯಾಕೆ? ಹೇಳಿ ಮೇಡಮ್. 35 ರೂಪಾಯಿ. ಹಂಗಾದ್ರೆ ಆ ಅಂಗಡಿ ಅವ್ರಿಗೆ 90 ರೂಪಾಯಿ ಕೊಟ್ಬಿಟ್ಟು ತಗೋತೀರಾ? 35 ರೂಪಾಯಿ ಸೋಪ್ನ 90 ರೂಪಾಯಿ ತಗೊಳಕ್ಕೆ ನನಗೇನು ಹುಚ್ಚ? ಹಂಗಾದ್ರೆ 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗುತ್ತೀವಿ ಅಂದ್ಮೇಲೆ 90 ಮಾರ್ಕ್ಸ್ ತಗೊಳಕ್ಕೆ ನಮ್ಗೇನು ಹುಚ್ಚ? ನೆನೆಸ್ತು ನಮ್ಮ ಚಿಗುರು ಪಾಠಶಾಲೆ ಕರ್ಲೆಗಳ ಸ್ಕಿಟ್. ಬರಲಿ ಇನ್ನೂ ಸ್ವಲ್ಪ ಜೋರಾಗಿ ಚಪ್ಪಾಳಿ. ನಮ್ಮ ಕರ್ಲೆಗಳಾದ ಅನಘ, ದೈವಿಕ್ ಗೌಡ, ಶ್ರೀಶ್ ಕುಲಕರ್ಣಿ, ವೈಭವ್, ಶರಣ್, ಆದಿತ್ಯ ಅಶೋಕ್, ನಿರ್ವಾಣ್ ಬೋಳ್ಳೂರ್, ಪ್ರದ್ಯುಮ್ನ ನರೇಶ್, ಸಿದ್ಧಾಂತ್, ವಿಭಾ, ಸಮರ್ಥ್ ಗೌಡರ್, ಪ್ರಕೃತಿ ಉಪಾಧ್ಯ, ಪ್ರಮಿತಿ ಉಪಾಧ್ಯ, ಧನ್ಯಾಮೃತ, ಅಕ್ಷಜ್, ಆದ್ಯ. ಪ್ರೋಗ್ರಾಮ್ ಡೈರೆಕ್ಟರ್ ರಜನಿ ಮಹೇಶ್. ಜೋರಾಗಿ ಬರಲಿ ಚಪ್ಪಾಳೆ. ಇಲ್ಲಿ ನಾನು ಇನ್ಸ್ಟಾಗ್ರಾಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ರೀಲ್ಸ್ಗಳೆಲ್ಲ ಇನ್ಸ್ಟಾಗ್ರಾಮ್ ಇಂದ.